ತುಂಬ ಜನ ಹೆಣ್ಮಕ್ಳು ಬೆಳಗ್ಗೆ ತಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ಬ್ಯುಸಿಲಿ ಮತ್ತು ಮನೆ ನಡೆಸೋ ಬ್ಯುಸಿಲಿ ತಮ್ಮ ಆರೋಗ್ಯದ ಬಗ್ಗೆ ತಾವೇ ನೆಗ್ಲೆಕ್ಟ್ ಮಾಡ್ತಾರೆ. ಅವ್ರು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಆಲ್ರೆಡಿ 12 ಗಂಟೆ ಆಗೋಗಿರುತ್ತೆ. ಅವ್ರ ಬ್ರೇಕ್ಫಾಸ್ಟೇ ಬ್ರೇಕ್ ಆಗಿಬಿಟ್ಟಿರುತ್ತೆ. ಆ ಥರದ್ದು ತಾಯಂದ್ರಿಗೋಸ್ಕರ, ಅದರಲ್ಲಿ ನಾನು ಇದ್ದೀನಿ, ಅವ್ರಿಗೋಸ್ಕರ ಒಂದು ಒಳ್ಳೆ ಸಿರಿಧಾನ್ಯಗಳ ಗಂಜಿ ತೊಗೊಂಬಂದಿದ್ದೀನಿ. ಒಂದು 5 ನಿಮಿಷ ಟೈಮ್ ಕೊಟ್ಟು ಗಂಜಿ ಮಾಡಿಕೊಂಡು ಒಂದು ಗ್ಲಾಸ್ ಗಂಜಿ ಕುಡಿದ್ಬಿಟ್ರೆ ಆರಾಮಾಗಿ ಅವರು ಬೆಳಗಿನ ಎಲ್ಲ ಕೆಲಸ ಮುಗಿಯೋ ತನಕನೂ ಆ್ಯಕ್ಟಿವ್ ಆಗಿರ್ಬೋದು, ಆರಾಮಾಗಿರ್ಬೋದು. ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನದ ಊಟ ಮಾಡೋ ತನಕನೂ ಆರಾಮಾಗಿ ಹೆಲ್ದಿಯಾಗಿ ತಮ್ಮೆಲ್ಲ ಕೆಲಸನ ಮುಗಿಸ್ಕೋಬೋದು. ಆ ಥರದ್ದು ಒಂದು ಒಳ್ಳೆ ಸಿರಿಧಾನ್ಯಗಳ ಗಂಜಿನ ಹೇಳ್ತಾ ಇದ್ದೀನಿ. 15ರಿಂದ 16 ತರಹದ ಧಾನ್ಯಗಳ ಹಾಕಿ ಮಾಡೋದ್ರಿಂದ, ಇದು ಒಂದು ಗಂಜಿ ಕುಡಿಯೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಸಿಗ್ತವೆ. ಈಗ ಯಾವ್ಯಾವ ಕಾಳನ್ನು ಎಷ್ಟೆಷ್ಟು ತೋರಿಸ್ತೀನೋ ಅಷ್ಟೆಷ್ಟು ಪ್ರಮಾಣದಲ್ಲಿ ತೊಗೊಳ್ಳಿ. ನಾನೀಗ ತೋರಿಸ್ತಾ ಹೋಗ್ತೀನಿ ಎಲ್ಲ ಕಾಳುಗಳನ್ನ. ನಾನಿಲ್ಲಿ ಕಪ್ಪು ಉದ್ದಿನಕಾಳು ತೊಗೊಂಡಿದ್ದೀನಿ, ಮತ್ತು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಆವಾಗಲೇ ಮೆಂತ್ಯಕಾಳು ತೋರಿಸಿದೆ. ಇದು ಹುರುಳಿಕಾಳು, ಇದು ಗೋಧಿ, ಇದು ಹೆಸರು ಕಾಳು, ಮತ್ತು ಇದು ಕಡಲೆಕಾಳು. ಇವನ್ನೆಲ್ಲ ಸೈಡ್ಗಿಡೋಣ. ಇವೆಲ್ಲ ನೆನೆಗೆ ಹಾಕಬೇಕಾಗಿರೋ ಕಾಳುಗಳು. ಇವು ಸಿರಿಧಾನ್ಯಗಳು ತೋರಿಸ್ತಾ ಇರೋದು ನಾನೀಗ. ನೋಡಿ, ಇಲ್ಲಿ ಸಜ್ಜೆ ತೊಗೊಂಡಿದ್ದೀನಿ, ಇದು ಸಜ್ಜೆ, ಇದು ಬಾರ್ಲಿ, ನೋಡಿ ಇದು ಸಾಮೆ, ಇದು ನವಣೆ, ಇದು ಊದಲು. ಇವೆಲ್ಲ ಸಿರಿಧಾನ್ಯಗಳು ಎಲ್ಲಿ ಸಿಗ್ತವೆ ಅಂತ ಕೇಳ್ಬೋದು ನೀವು. ಪತಂಜಲಿ ಸ್ಟೋರಲ್ಲಿ ಎಲ್ಲವೂ ಸಿಗ್ತವೆ. ಇದು ಸೋಯಾಬೀನ್ ಕಾಳು, ನೆಕ್ಸ್ಟು ಇದು ಜೀರಿಗೆ, ಇದು ಅಜ್ವೈನ್. ಇಷ್ಟು ಕಾಳುಗಳನ್ನ, ಇಷ್ಟು ಧಾನ್ಯಗಳ ಹಾಕಿ ಮಾಡ್ತಾ ಇರೋದು ನಾವೀಗ. ಇದು ಮೇನ್ ಇಂಗ್ರೀಡಿಯೆಂಟ್ ಈಗ ರಾಗಿ. ನೋಡಿ, ಇಲ್ಲಿ ನಾನು 3 kg ರಾಗಿ ತೊಗೊಂಡಿದ್ದೀನಿ. ಕೆಜಿಗೆ 100 ಗ್ರಾಮಷ್ಟು ಉಳಿದಿರೋ ಎಲ್ಲ ಕಾಳುಗಳನ್ನ ಮತ್ತು ಸಿರಿಧಾನ್ಯಗಳನ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಕೆಜಿಲಿ 100 ಗ್ರಾಮಿನಷ್ಟು ಅಳತೆಯಲ್ಲಿ ಬೇರೆ ಧಾನ್ಯಗಳನ್ನ ತೊಗೋಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು 3 kgಗೆ ಎಲ್ಲವನ್ನೂ 300 ಗ್ರಾಮ್ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಎಲ್ಲವನ್ನೂ ಚೆನ್ನಾಗಿ ತೊಳೆದು ನೆನೆಯಕ್ಕೆ ಹಾಕಿದ್ದೀನಿ. ಈ ಕಾಳುಗಳನ್ನ ನೆನೆ ಹಾಕಬೇಕು. ಸಿರಿಧಾನ್ಯಗಳನ್ನ ಯಾವುದು ಹಾಕಬಾರ್ದು. ಯಾವ್ಯಾವು ಅಂದರೆ ಮೆಂತ್ಯಕಾಳು, ಹುರುಳಿಕಾಳು, ಹೆಸರು ಕಾಳು, ಕಡಲೆಕಾಳು, ಉದ್ದಿನಕಾಳು. ಈ 7 ಕಾಳುಗಳನ್ನು ನೆನೆಸಕ್ಕೆ ಹಾಕಿದ್ದೀನಿ. ಒಂದು 10 ಗಂಟೆ ಚೆನ್ನಾಗಿ ನೆನಿಬೇಕು. 10 ಗಂಟೆ ಚೆನ್ನಾಗಿ ನೆಂದ ಮೇಲೆ ನೀರನ್ನು ಚೆನ್ನಾಗಿ ಬಸಿದು ಒಂದು ಕಾಟನ್ ಬಟ್ಟೆಯಲ್ಲಿ ಬಿಗಿಯಾಗಿ ಕಟ್ಟಿ ಇಟ್ಬಿಟ್ರೆ 48 ಗಂಟೆ ಗಂಟು ಕಟ್ಟಿಬಿಟ್ರೆ ನೋಡ್ರಿ ಈ ಥರ ಮೊಳಕೆ ಬರುತ್ತೆ. ನೋಡ್ರಿ ಯಾವ ಥರ ಮೊಳಕೆ ಬಂದಿದೆ ಅಂತ ರಾಗಿ ತೋರಿಸ್ತೀನಿ ಈಗ. ರಾಗಿ ಅಷ್ಟೇ ಅಲ್ಲ, ಎಲ್ಲ ಕಾಳುಗಳು ಚೆನ್ನಾಗಿ ಮೊಳಕೆ ಬಂದಿದ್ದಾವೆ. ನಾವು ಮೊಳಕೆ ಬರೆಸಿ ಮಾಡೋದ್ರಿಂದ ಇನ್ನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೊಳಕೆ ಕಾಳುಗಳು. ನೋಡಿ ಇಲ್ಲಿ ಯಾವ ಥರ ಎಷ್ಟು ಚೆನ್ನಾಗಿ ರಾಗಿ ಮೊಳಕೆ ಬಂದಿದೆ ಅಂತ. ಇವನ್ನೆಲ್ಲ ಈಗ ನೆರಳಲ್ಲೇ ಒಣಗಿಸ್ಬೇಕು. ಒಂದು 3 ದಿನ ನೆರಳಲ್ಲೇ ಕಾಟನ್ ಬಟ್ಟೆ ಹಾಕಿ ಮನೆ ಒಳಗನೆ ಒಣಗಿಸ್ಕೋಬೇಕು. ಬಿಸಿಲಿಗೆ ಹಾಕೋಕ್ಕೆ ಹೋಗ್ಬಾರ್ದು. ನೋಡಿ, ಹುರುಳಿಕಾಳು ಅಷ್ಟೇ ಚೆನ್ನಾಗಿ ಮೊಳಕೆ ಬಂದಿದ್ದಾವೆ. ಇವನ್ನೆಲ್ಲ ನೋಡಿ ಈಗ ಒಂದು ಅಗಲೊಂದು ಕಾಟನ್ ಬಟ್ಟೆ ಹಾಕಿ ನೆರಳಲ್ಲೇ ಒಣಗಿಸ್ಕೋತಾ ಇದ್ದೀನಿ. ನೋಡಿ, ಇಲ್ಲಿಗ ಗೋಧಿ ತೋರಿಸ್ತಾ ಇದ್ದೀನಿ. ಗೋಧಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಇವನು ಅಷ್ಟೇ. ಈಗ ಹೆಸರು ಕಾಳು ನೋಡಿ, ಹೆಸರು ಕಾಳು ಅಷ್ಟೇ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದಾವೆ ಅಂತ. ಇವನ್ನೆಲ್ಲ ಸಪ್ರೇಟಾಗಿ ಆರಕ್ಕೆ ಬಿಡಬೇಕು. ಯಾವುದನ್ನು ಕೂಡಿಸೋಳಕ್ಕೆ ಹೋಗ್ಬಾರ್ದು. ಈ ಥರ ಸಪ್ರೇಟಾಗಿ ಒಣ ಹಾಕ್ಕೋಬೇಕು. ನೆರಳಲ್ಲೇ ಒಣಗಿಸ್ಕೋಬೇಕು. ಒಂದು 3 ದಿನ ಆದರೆ ಚೆನ್ನಾಗಿ ಒಣಗುತ್ತವೆ. ನೋಡಿ, ಇಲ್ಲಿ ಮೆಂತ್ಯಕಾಳು ನೋಡಿ ಯಾವ ಥರ ಮೊಳಕೆ ಬಂದಿದೆ ಅಂತ. ಮೆಂತ್ಯಕಾಳನ್ನು ಅಷ್ಟೇ ಸಪ್ರೇಟಾಗಿ ಒಣಗಿಸ್ಕೋಬೇಕು. ಮೆಂತ್ಯಕಾಳು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾವು ದಿನಾಲೂ ಮೆಂತ್ಯಕಾಳನ್ನ ನೆನೆಸ್ಕೊಂಡು ಬರೀ ಮೆಂತ್ಯಕಾಳನ್ನೇ ತಿಂದ್ರೂ ಇನ್ನೂ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಆದರೆ ಈ ಥರ ಮೊಳಕೆ ಬರೆಸಿ ದಿನಾಲೂ ಗಂಜಿ ಕುಡಿಯೋದ್ರಿಂದ ಇನ್ನೂ ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ನೋಡಿ, ಇಲ್ಲಿ ಉದ್ದಿನಕಾಳು ಅಷ್ಟೇ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದಾವೆ ಅಂತ. ಮೊಳಕೆ ಬರೆಸಿ ಈ ಥರ ನೆರಳಲ್ಲೇ ಒಣಗಿಸಿ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಈಗ ಸಿರಿಧಾನ್ಯಗಳ ಮಿಲೆಟ್ಸ್ ಅಂತ ಎಲ್ಲ ಸಿಗ್ತಾವಲ್ಲ, ಅದನ್ನು ನಾವು ಮನೆಯಲ್ಲೇ ಆರಾಮಾಗಿ ಈ ಥರ ಇನ್ನೂ ಹೆಲ್ದಿಯಾಗಿ ಮಾಡ್ಕೋಬೋದು. ಅವ್ರು ಹೇಗೆ ಮಾಡ್ತಾರೋ ನಮಗೆ ಗೊತ್ತಿರಲ್ಲ. ಅದು ನಮ್ಮ ಕಣ್ಣು ಮುಂದೆನೇ ಮಾಡ್ಕೊಳ್ಳೋದ್ರಿಂದ ನಾವು ಹೆಲ್ದಿಯಾಗಿ ಮಾಡ್ಕೋಬೋದು. ನೋಡಿ, ಇಲ್ಲಿ ಎಲ್ಲ ಸಿರಿಧಾನ್ಯಗಳನ್ನು ತೊಳ್ಕೊತಾ ಇದ್ದೀನಿ. ಈಗ ಎಲ್ಲ ಕಾಳುಗಳು ಮೊಳಕೆ ಬಂದಾದಮೇಲೆ ಈ ಸಿರಿಧಾನ್ಯಗಳನ್ನ ತೊಳ್ಕೊಂಡು ಅದ್ರ ಜೊತೆನೇ ಒಣಗಿಸ್ಕೋಬೇಕು. ಈಗ ಸಿರಿಧಾನ್ಯಗಳನ್ನು ಸಾಮೆ, ಸಜ್ಜೆ, ಊದಲು, ನವಣೆ ಎಲ್ಲ 5 ಥರದ ಸಿರಿಧಾನ್ಯಗಳನ್ನು ತೊಳೆದು ಇವನ್ನ
ಒಂದು ಗಂಟು ಕಟ್ಟಿ ಕಾಟನ್ ಬಟ್ಟೆಲಿ ಗಂಟು ಕಟ್ಟಿ ಒಂದು 2 ಗಂಟೆ ನೀರು ಬಸಿಯಕ್ಕೆ ಬಿಡೋಣ. ನೀರು ಬಸ್ದು ಆದಮೇಲೆ ಇವನು ಅಷ್ಟೇ ನೆರಳಲ್ಲೇ ಒಣಗಿಸ್ಕೋಬೇಕು. ಇಲ್ಲಿ ನಾವು ಸೋಯಾಬೀನ್ ಕಾಳನ್ನು ಮಾತ್ರ ನಾವು ತೊಳೆದು ಹಾಕ್ಕೋಬಾರ್ದು, ಅವನ್ನ ಡೈರೆಕ್ಟಾಗಿ ಹಾಗೆ ಹಾಕ್ಕೋಬೇಕು. ಈಗ ನೋಡಿರಿ, ಚೆನ್ನಾಗಿ ಒಂದು 2 ಸರಿ ತೊಳೆದು ನೀರು ಬಸಿಯಕ್ಕೆ ಬಿಟ್ಟಿದ್ದೀನಿ. ನೀರು ಬಸ್ದು ಒಂದು 2 ಗಂಟೆ ಹಾಗೆ ಬಿಟ್ಬಿಟ್ರೆ ಗಂಟು ಕಟ್ಟಿ ಚೆನ್ನಾಗಿ ನೀರೆಲ್ಲ ಬಸ್ಕೊಂಡಿರುತ್ತೆ. ಅದಾದಮೇಲೆ ಅದನ್ನು ನೆರಳಲ್ಲೇ ಹಾರಾಕ್ಕೋಬೇಕು. ನೋಡಿ, ಈ ಥರ ಬಿಟ್ಟಿದ್ದೀನಿ. ಈಗ ಚೆನ್ನಾಗಿ ನೀರು ಇಳ್ಕೊಳ್ಳುತ್ತೆ ನೋಡಿ. ಇಲ್ಲಿ ಇವನು ನೆರಳಲ್ಲೇ ಒಣ ಹಾಕಿದ್ದೀನಿ. ಒಂದು 3 ದಿನ ಆದಮೇಲೆ ಎಲ್ಲವೂ ಚೆನ್ನಾಗಿ ಒಣಗಿರ್ತವೆ ನೋಡಿ. ಇಲ್ಲಿ 3 ದಿನ ಆದಮೇಲೆ ಚೆನ್ನಾಗಿ ಒಣಗಿದ್ದಾವೆ. ನಿಮ್ಗೆ ಏನಾದ್ರು ಚೂರು ಹಸಿ ಇದ್ದಾವೆ ಅನಿಸಿದರೆ ಒಂದು 2 ಗಂಟೆ ಬಿಸಿಲಿಗಿಟ್ಟು ಹಾಗೆ ತೆಕ್ಕೊಂಬಿಡಿ. ಒಂದು 2 ಗಂಟೆನೂ ಬೇಡ, ಒಂದು ಗಂಟೆಯಷ್ಟು ಬಿಸಿಲಿಗಿಟ್ಟು ತೆಕ್ಕೊಂಬಿಡಿ. ನೋಡಿ, ಇಲ್ಲಿ ನೆರಳಲ್ಲೇ ಚೆನ್ನಾಗಿ ಒಣಕೊಂಡಿದ್ದಾವೆ ಎಲ್ಲ. ಈಗ ಇವನ್ನ ಎಲ್ಲ ಕಾಳುಗಳನ್ನು ನಾವು ಏನೇನು ಹಾಕಿದ್ದೀವಿ, ಜೀರಿಗೆ ಅಜ್ವಾಯಿನಿಂದ ಹಿಡಿದು ಎಲ್ಲವೂ ಫ್ಲೇಮಲ್ಲೇ ಒಂದು 3 ರಿಂದ 4 ನಿಮಿಷ ಈ ಥರ ಹುರ್ಕೋಬೇಕು. ಹುರ್ಕೊಂಡು ಮಾಡೋದ್ರಿಂದ ಸ್ವಲ್ಪನೂ ನಮಗೆ ನೀರಿನ ಅಂಶ ಇರಲ್ಲ. ಹಾಗೆ ಮಾಡೋದ್ರಿಂದ ನಮಗೆ ತುಂಬ ದಿನಗಳ ಗಂಟಲೆ ನಾವು ಹಿಟ್ಟನ್ನು ಇಟ್ಕೊಂಡು ಬಳಸ್ಕೋಬೋದು. ಇಲ್ಲಿ ನೋಡಿ, ಈ ಥರ ಹುರಿದಾದ್ಮೇಲೆ ಈ ಥರ ಅಗಲಂದು ಬಟ್ಟೆ ಹಾಕಿ ತಣ್ಣಗೆ ಆಗಿಬಿಡ್ಬೇಕು ನೋಡಿ. ಎಲ್ಲ ಕಾಳುಗಳನ್ನ ಹುರ್ಕೋತಾ ಇದ್ದೀನಿ. ಅಜ್ವಾಯಿನು, ಜೀರಿಗೆ, ಸೋಯಾಬೀನ್ ಎಲ್ಲವೂ ಹುರ್ಕೋಬೇಕು ನೋಡಿ. ಈಗ ಗೋಧಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಹುರ್ಕೋಬೇಕು. ತುಂಬ ಗಡಿ ಬಿಡಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಸೇಯ್ಸೋಕೆ ಹೋಗ್ಬಾರ್ದು. ಸೇಯಿಸ್ಬಿಟ್ರೆ ಮಾತ್ರ ನಾವು ಇಷ್ಟೊಂದು ಎಫರ್ಟ್ ಹಾಕಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಒಂದು 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನಾವೇನೋ ಇಟ್ಟು ಏನೋ ಕೆಲಸ ಮಾಡೋಕ್ಕೆ ಹೋದ್ವಿ, ಸೀದ್ಬಿಡ್ತು ಅಂದರೆ ಇಡೀ ಗಂಜಿ ಹಿಟ್ಟೆ ಹಾಳಾಗಿಬಿಡುತ್ತೆ. ನಾವು ಅಷ್ಟು ಕಷ್ಟಪಟ್ಟು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡೇ ಮಾಡಬೇಕು. ನೋಡಿ, ಹೆಸರು ಕಾಳು ಹುರ್ಕೋತಾ ಇದ್ದೀನಿ. ಕೂದಲು ಅನ್ಕೋಬೇಡಿ, ಅದು ದಾರ. ಬಟ್ಟೆಲಿ ಹಾರಾಕಿದ್ವಲ್ಲ, ಬಟ್ಟೆ ದಾರ ಸೇರ್ಕೊಂಡ್ಬಿಟ್ಟಿದೆ ಅದರಲ್ಲಿ. ಈ ಥರ ನೋಡಿ ಎಲ್ಲದನ್ನು ಹುರಿದುಕೊಂಡು ಹಾಕ್ಕೊಂಡಿದ್ದೀನಿ. ಹುರುಳಿಕಾಳು ಹುರ್ಕೋತಾ ಇದ್ದೀನಿ. ಬರೀ ಈಗ ಹಳ್ಳಿ ಕಡೆ ಎಲ್ಲ ಬರೀ ನಾನು ಬೆಳಗ್ಗೆ ಗಂಜಿ ಕುಡಿತೀನಿ ಅಂತಿರ್ತಾರೆ. ಆ ಥರ ಗಂಜಿ ಕುಡಿಯೋದ್ರಿಂದ, ಬರೀ ರಾಗಿ ಗಂಜಿ ಕುಡಿಯೋದ್ರಿಂದ ಈ ಥರ ಎಲ್ಲ ಮಿಲ್ಲೆಟ್ಸನ್ನು ಹಾಕ್ಕೊಂಡು ಮಾಡಿ ಕುಡಿದ್ರೆ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಅದರಲ್ಲೂ ಶುಗರ್ ಇರೋರು ಮಾತ್ರ ಈ ಗಂಜಿನ ಮಿಸ್ ಮಾಡ್ಕೊಳ್ಳೇಬಾರ್ದು. ಈಗ ಕೊಂಡ್ಕೊಂಬಂದು ಅದು 100 ಗ್ರಾಮು 200 ಗ್ರಾಮು ತೊಗೊಂಬಂದು ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರದ್ದು ಒಂದೇ ಸರಿಗೆ ಒಂದು 4 ರಿಂದ 5 ತಿಂಗಳಿಗೆ ಆಗೋವಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ದಿನಾಲೂ ಕುಡಿಬೋದು. ನೋಡಿರಿ, ಈಗ ಸೋಯಾಬೀನ್ನ ಹುರ್ಕೋತಾ ಇದ್ದೀನಿ. ಇದನ್ನು ತೊಳೆದಿಲ್ಲ ನಾನು, ಹಾಗೆ ಸ್ವಲ್ಪ ಬಟ್ಟೆಲಿ ಒರೆಸ್ಕೊಂಡು ಮಾಡ್ತಿದ್ದೀನಿ, ಹುರ್ಕೊಂಡಿದ್ದೀನಿ. ಇವಾಗ ಅಜ್ವಾಯಿನು ಜೀರಿಗೆ ಎರಡನ್ನೂ ಮಿಕ್ಸ್ ಮಾಡಿನೇ ಹುರಿತಾ ಇದ್ದೀನಿ. ಈಗ ಅಜ್ವಾಯಿನು ಅಜ್ವಾಯಿನನ್ನು 50 ಗ್ರಾಮ್ ತೊಗೊಂಡಿದ್ದೀನಿ, ಜೀರಿಗೆನ 100 ಗ್ರಾಮ್ ತೊಗೊಂಡಿದ್ದೀನಿ. ಇನ್ನು ಉಳಿದವೆಲ್ಲ 300 ಗ್ರಾಮ್ ತೊಗೊಂಡಿದ್ದೀನಿ. ಹೀಗೆ ಅಳತೆಯಲ್ಲಿ ಕನ್ಫ್ಯೂಸ್ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಷ್ಟಷ್ಟು ಪ್ರಮಾಣ ಹಾಕ್ಕೊಳ್ಳಿ. ಈಗ ನೋಡಿ, ಎಲ್ಲದನ್ನು ಹುರಿದು ಹಾಕಿದ್ದೀನಿ. ಎಲ್ಲ ತಣ್ಣಗಾಗಿದ್ದನ್ನ ಒಂದು ಬೇಸನ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲ ಹುರಿದಿರೋದು ಘಮ ಹೊಡಿತಾ ಇದೆ ಮೂಗಿಗೆ. ಇದನ್ನು ನಾವೀಗ ಗಿರಣಿ ಮಾಡಿಸ್ಕೊಂಬರ್ಬೇಕು. ತುಂಬ ನೈಸಾಗಿ ಗಿರಣಿ ಮಾಡಿಸ್ಕೊಂಬಂದಿರಬೇಕು. ನೋಡಿ, ಇಲ್ಲಿ ನನಗೆ ಒಂದು 6 kg ಅಷ್ಟು ಹಿಟ್ಟು ಸಿಕ್ಕಿದೆ. ನೋಡಿ ಇಲ್ಲಿ ಎಷ್ಟು ನೈಸಾಗಿದೆ, ಘಮ ಮಾತ್ರ ಮೂಗಿಗೆ ಹೊಡಿತಾ ಇರುತ್ತೆ. ಇದರಲ್ಲಿ ಅಜ್ವಾಯಿನು ಜೀರಿಗೆ ಹಾಕಿರೋದ್ರಿಂದಂತೂ ಹಪ್ಪಳದ ಹಿಟ್ಟಿನ ಸ್ಮೆಲ್ ಬಂದಂಗೆ ಬರ್ತಿರುತ್ತೆ. ಈಗ ಗಂಜಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ಗಂಜಿ ಮಾಡೋಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಉಗುರು ಬೆಚ್ಚಗಾದ್ಮೇಲೆ 2 ಸ್ಪೂನ್ ಆಗೋವಷ್ಟು ಇದು ಮಾಲ್ಟ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಉಗುರು ಬೆಚ್ಚಗಾದ್ಮೇಲೆ ಹಾಕ್ಕೋಬೇಕು. ತುಂಬ ಬಿಸಿ ಇದ್ದು ಹಾಕಿಬಿಟ್ರೆ ಗಂಟುಗಳಾಗ್ಬಿಡ್ತವೆ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಒಂದು ಕುದಿ ಬರೋ ತನಕ ಕುದಿಸ್ಕೊಂಬಿಟ್ರೆ ನಮಗೆ ಹೆಲ್ದಿಯಾಗಿರೋ ಮಿಲ್ಲೆಟ್ಸ್ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕಷ್ಟು. ನೀವು ಬೆಲ್ಲನೂ ಕಹಿ ತಿನ್ನೋಕ್ಕಾಗಲ್ಲ ಅಂದರೆ ಚೂರು ಬೆಲ್ಲನೂ ಹಾಕ್ಕೋಬೋದು. ಆದರೆ ಆ ಕಹಿ ಇರೋದೇ ಆರೋಗ್ಯಕ್ಕೆ ಒಳ್ಳೆಯದು. ಏನಾಗಲ್ಲ, ಚೂರು ಕುಡಿಬೋದು, ಏನಾಗಲ್ಲ.
ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು. ಇದು ಕಹಿ ಇದೆ ಅಂತೇಳಿ ಕುಡಿಯೋದು ಬಿಡೋಕ್ಕೆ ಹೋಗಬೇಡಿ. ಒಂಚೂರು ಕುಡಿಯೋಕ್ಕಾಗಲ್ಲ ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿದ್ಬಿಡಿ. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ಬೆಳಗ್ಗೆ ಟಿಫನ್ ಬದಲು ಇದನ್ನೇ ಕೊಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಆರೋಗ್ಯ. 1 ವರ್ಷದ ಮಗುವಿಂದ ಹಿಡಿದು ನಾವು 100 ವರ್ಷದ ತನಕ ಇರೋರಿಗೂ ಈ ಗಂಜಿನ ಮಾಡಿಕೊಡ್ಬೋದು. ಮಾಡೋದು ಈಜಿ. ಒಂದು 5-6 ದಿನ ಟೈಮ್ ತೊಗೊಂಡು ಮಾಡ್ಕೊಂಬಿಟ್ರೆ ಆರಾಮಾಗಿ ಆರೋಗ್ಯವಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ನೋಡಿ, ಈ ಗಂಜಿ ರೆಡಿ ಆಯಿತು. ಇದನ್ನು ನಾವು ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು, ಇಲ್ಲ ಹಾಲು ಹಾಕ್ಕೊಂಡಾದರೂ ಕುಡಿಬೋದು. ಇದಕ್ಕೆ ಇನ್ನೂ ಬೆಟರ್ ಅಂದರೆ ರಾತ್ರಿ ಮಾಡಿಟ್ಕೊಂಡು ಮಜ್ಜಿಗೆಯಲ್ಲಿ ಸ್ವಲ್ಪ ಮಜ್ಜಿಗೆ ಹಾಕಿ ಎತ್ತಿಟ್ಬಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ಅಂತೂ ಇನ್ನೂ ತುಂಬ ಒಳ್ಳೆಯದು. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆ ಥರ ಮಾಡಿದ್ರೆ ಇನ್ನೂ ಬೆಟರ್. ರಾತ್ರಿನೇ ಮಾಡಿಟ್ಕೊಂಡು ಮಜ್ಜಿಗೆ ಕೂಡಿಸಿ ಬೆಳಗ್ಗೆ ಕುಡಿಯೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಇಷ್ಟೊಂದು ಆರೋಗ್ಯಕರವಾದ ನೋಡಿದ್ರಲ್ಲ, ಆರೋಗ್ಯಕರವಾದ ಮಾಲ್ಟ್ ಪೌಡ್ರ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ, ಗಂಜಿ ಮಾಡೋದು ತೋರಿಸಿದ್ದೀನಿ. ನೀವು ಮಾಡಿಕೊಂಡು ಒಂದು 5-6 ದಿನ ಟೈಮ್ ತೊಗೊಂಡು ಮಾಡಿಕೊಂಡು ಆರಾಮಾಗಿ ನಿಮ್ಮ ಆರೋಗ್ಯನೂ ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.